ನವೆಂಬರ್ 19, 2023 ಇಡೀ ದೇಶದ ಜನ ಎಷ್ಟೇ ಮರೆಯೋಕೆ ಪ್ರಯತ್ನ ಮಾಡಿದ್ರೂ ಮತ್ತೆ ಕಾಡ್ತಿರೋ ದಿನ. ಅಂದು ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು ಟೀಂ ಇಂಡಿಯಾ ಸೋಲಿಗೆ ಶರಣಾಗಿತ್ತು. ಆ ಕಹಿ ನೆನಪಿನಿಂದ ಬಹುತೇಕ ಕ್ರಿಕೆಟ್ ಅಭಿಮಾನಿಗಳು ಹೊರಬಂದಿಲ್ಲ. ಅಭಿಮಾನಿಗಳನ್ನೇ ಈ ಸೋಲು ಇಷ್ಟು ಕಾಡ್ತಿರುವಾಗ ದೇಶದ ಪರ ಆಡಿದ ತಂಡವನ್ನ ಮುನ್ನಡೆಸಿದ ರೋಹಿತ್ ಶರ್ಮಾರನ್ನ ಆ ಸೋಲು ಎಷ್ಟು ಕಾಡಿರಬೇಡ ಅಲ್ವಾ? ಟೀಂ ಇಂಡಿಯಾ ವಿಶ್ವಕಪ್ ಟೂರ್ನಿಯ ಫೈನಲ್ನಲ್ಲಿ ಸೋಲುಂಡು 3 ತಿಂಗಳಾದವು. ಅದಾದ ಬಳಿಕ ಟೀಂ ಇಂಡಿಯಾ ಬೇರೆ ಸರಣಿಗಳನ್ನು ಜಯಿಸಿತು. ಆದರೂ ರೋಹಿತ್ ಶರ್ಮಾಗೆ ವಿಶ್ವಕಪ್ ಸೋಲ್ನಿಂದ ಹೊರಬರೋಕೆ ಆಗಿಲ್ಲ. ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ರೋಹಿತ್ ಆಪ್ತ ವಲಯದ ಹಲವರು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ರಂತೆ. ಇನ್ನು ಕೆಲವರು ಮೀಟ್ ಮಾಡೋ ಅವಕಾಶ ಕೇಳಿದ್ರಂತೆ. ಆಗ ಯಾರ ಸಹವಾಸನೂ ಬೇಡ ಅಂತ ತೀರ್ಮಾನಿಸಿದ್ದ ರೋಹಿತ್ ವಾಟ್ಸ್ಆಪ್ ಡಿಲೀಟ್ ಮಾಡಿದ್ರಂತೆ. ವಿಶ್ವಕಪ್ ಬಳಿಕ ವಾಟ್ಸ್ಆಪ್ ರೀಇನ್ಸ್ಟಾಲ್ ಮಾಡಿಕೊಳ್ಳೋ ಪ್ಲಾನ್ ಹಿಟ್ಮ್ಯಾನ್ ದಾಗಿತ್ತಂತೆ. ಆದರೆ ಫೈನಲ್ ಸೋತ ಬಳಿಕ ಯಾರ ಸಂಪರ್ಕವೂ ಬೇಡ ಎಂದು ತೀರ್ಮಾನಿಸಿದ ರೋಹಿತ್ ವಾಟ್ಸ್ಆಪ್ನಿಂದ ದೂರ ಉಳಿದ್ರು. ಇಂದಿಗೂ ಕೂಡ ರೋಹಿತ್ ವಾಟ್ಸ್ಆಪ್ ಬಳಸ್ತಾ ಇಲ್ವಂತೆ.